ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಶೇರ್ಜ್. ನೀವು ನೋಡ್ತಾ ಇದ್ದೀರಾ JBM TV. ಏನಾದರೊಂದು ರಾಮದುರ್ಗದಲ್ಲಿ ವಿಶೇಷತೆ ಕಂಡುಬರುತ್ತದೆ. ಆದರೆ ಇಲ್ಲಿ ಒಂದು ವಿಶೇಷತೆ ಏನು ಅಂತಂದರೆ, ನೀವು ಮತ್ತೊಮ್ಮೆ ಎಚ್ಚರಿಕೆಯಿಂದ ಹೋಗಲು ನಾವು ನಿಮಗೆ ಆಹ್ವಾನಿಸುತ್ತಿದ್ದೇವೆ. ಏನಿದು ವಿಶೇಷತೆ ಅಂತಂದರೆ, ಈಗ ನೀವು ವೀಕ್ಷಿಸಬಹುದು, ಯಾವುದೇ ತುರ್ತು ಪರಿಸ್ಥಿತಿಯಲ್ಲಿ 112 ಫೋನ್ ಹಚ್ಚಿದ ಕ್ಷಣ ಪೊಲೀಸ್ ಓಡಿ ತಮ್ಮ ವಾಹನದೊಂದಿಗೆ ಬಂದು ನಿಮಗೆ ಬೇಕಾದಂಥ ನಿಮ್ಮ ಪರಿಸ್ಥಿತಿಯಲ್ಲಿ ಅವರು ಸಹಾಯ ಮಾಡಲು ದೌಡಾಯಿಸಿ ಬರುತ್ತಾರೆ. ಅದೇ ರೀತಿಯಾಗಿ ನಿಮಗೆ 108 108ಕ್ಕೆ ಕರೆ ಮಾಡಿದಾಗ ಆಂಬ್ಯುಲೆನ್ಸ್ ತುರ್ತು ಪರಿಸ್ಥಿತಿ ಅಂಥೇಳಿ ಸರ್ಕಾರಿ ದವಾಖಾನೆಯಿಂದ ಆಂಬ್ಯುಲೆನ್ಸ್ ಕೂಡ ಓಡಿ ಬರುತ್ತದೆ. ಆದರೆ ಇನ್ನೂ ಒಂದು ವಿಶೇಷ ವಿಚಾರ ಏನು ಅಂತಂದರೆ, ಎಲ್ಲಿಯೂ ಅಗ್ನಿ ಅವಘಡ ಸಂಭವಿಸಿದಾಗ ಕೂಡಲೇ ಅಗ್ನಿಶಾಮಕ ದಳದವರು ಕೂಡ ದೌಡಾಯಿಸಿ ಬರುತ್ತಾರೆ. ಎಲ್ಲರೂ ತಮ್ಮ ತಮ್ಮ ಕರ್ತವ್ಯ ಪಾಲನೆಗಾಗಿ ಹೆಸರು ಮಾಡಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಅವರು ಎಚ್ಚರಿಕೆಯಿಂದ ನಿಮ್ಮ ಸೇವೆಗಾಗಿ ಸದಾ ಸಿದ್ಧರಾಗಿ ಕುಳಿತಿರುತ್ತಾರೆ. ಆದರೆ ಇಲ್ಲಿ ಒಂದು ತೊಂದರೆ ಉಂಟಾಗ್ತಾ ಇದೆ. ಅವರಿಗೆ ಆ ಮಾರ್ಗದಲ್ಲಿ ಹೋಗಲು ನಾವು ಬೇಡ ಅನ್ನುವಂಥ ಪರಿಸ್ಥಿತಿ ಇದೆ. ಏನಪ್ಪ ಇವರು ಟಿ ವಿಯವರು ಆ ಮಾರ್ಗದಲ್ಲಿ ಹೋಗಬೇಡ ಅಂತಂತಾರಲ್ಲ ಅಂಥೇಳಿ ನೀವು ಅನ್ನಬಹುದು. ಹೌದು, ಯಾಕೆ ಅಂತಂದರೆ ನಿಮಗೆ ಸಹಾಯವಾಗಲು ಅವರು ದೌಡಾಯಿಸುವಾಗ ರಸ್ತೆ ಮಧ್ಯದಲ್ಲಿ ಯಾವುದೇ ಥರದ ಅಡಚಣೆ ಉಂಟಾದಾಗ ನೀವು ಅಲ್ಲಿ ಸಹಾಯವನ್ನು ಪಡೆಯುವುದು ತುಂಬ ಕಷ್ಟ. ಏನಿದು ಅಂತಂದರೆ, ನಡು ರಸ್ತೆಯಲ್ಲಿಯೇ ತಗ್ಗು. CD ಹಾಕುವ ಬದಲಾಗಿ ಇನ್ನೂವರೆಗೆ ಕಾಮಗಾರಿ ಪೂರ್ತಿಗೊಂಡಿಲ್ಲವೋ ಅಥವಾ ಸರ್ಕಾರದ ಅನುದಾನ ಅಲ್ಲಿಗೆ ಮುಕ್ತಾಯವಾಯಿತೋ ಇದು ಗೊತ್ತಿಲ್ಲದ ಪ್ರಶ್ನೆ. ರಸ್ತೆ ಕಾಮಗಾರಿ ಪೂರ್ಣಗೊಂಡಿದೆ. 4-5 ವರ್ಷಗಳಿಂದ ಆ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಈಗ ಕಾಮಗಾರಿ ಎಲ್ಲ ಮುಗಿದಿದೆ ಎಂದು ಅನೇಕ ಮುನ್ಸಿಪಾಲ್ಟಿಯ ಸದಸ್ಯರಿಗೆ, ವಾರ್ಡ್ ಸದಸ್ಯರಿಗೆ ಈಗಾಗಲೇ ಅವರಿಗೆ ಸನ್ಮಾನ ಮಾಡಿದಂಥ ಕಾರ್ಯಕ್ರಮಗಳನ್ನು ಕೂಡ ತಾವು ವೀಕ್ಷಿಸಿದ್ದೀರಿ. ಜೊತೆಗೆ ಅನೇಕ ವಾರ್ಡ್ ಮೆಂಬರ್ಗಳು ತಮ್ಮ ವೀಕ್ಷಣೆಯನ್ನು ಅನೇಕ ಸಂದರ್ಭದಲ್ಲಿ ಅವರು ಬೇರೆ ಬೇರೆ ಚಾನಲ್ಗಳಿಗೆ ಕೊಟ್ಟಿರ್ತಾರೆ. ಆದರೆ ಇಲ್ಲಿ ಹೋಗುವಾಗ ವಾಹನಗಳ ಪರಿಸ್ಥಿತಿ ಏನಾಗುತ್ತದೆ ಅನ್ನುವಂಥದ್ದು ಪ್ರಮುಖ. ಏನಿದು ಇಷ್ಟೆಲ್ಲ ವಿಚಾರ ಹೇಳುವುದು ಅಂತಂದರೆ ಏನೋ ತಿಳಿಯುವುದಿಲ್ಲ. ಅದಕ್ಕಾಗಿ ಒಮ್ಮೆ ವೀಕ್ಷಣೆ ಮಾಡಿ. ಯಾಕಂತಂದರೆ ಆ ಕಾಮಗಾರಿ ಪೂರ್ತಿಗೊಳ್ಳದೇ ಇರಲು ಏನು ಕಾರಣ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಇದನ್ನು ನೋಡಿದಾಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೂಡ ಎಚ್ಚೆತ್ತುಕೊಳ್ಳಬಹುದು. ಅದಕ್ಕಾಗಿಯೇ ನಾವು ಕರೆ ಕೊಡ್ತಾ ಇದ್ದೇವೆ. ಇಲ್ಲಿ ತಮಗೆ ನಿಷೇಧ. ಆಂಬ್ಯುಲೆನ್ಸ್ ಆಗಲಿ, ತುರ್ತು ಪರಿಸ್ಥಿತಿಯಲ್ಲಿ ಅಗ್ನಿ ಅವಘಡವಾದಾಗವಾಗಲಿ ಅಥವಾ 112ಗೆ ಪೊಲೀಸ್ ಇಲಾಖೆಯವರು ದೌಡಾಯಿಸೋದಾಗಲಿ ಈ ರಸ್ತೆಗೆ ಮಾತ್ರ ಹೋಗಬೇಡಿ ಅಂತ ನಾವು ತಮಗೆ ವಿನಂತಿಸಿಕೊಳ್ಳುತ್ತೇವೆ. ದಯವಿಟ್ಟು ನೋಡಿ, ಅಂದಾಗ ಮಾತ್ರ ತಮಗೆ ಗೊತ್ತಾಗುತ್ತದೆ. ವೀಕ್ಷಿಸೋಣ ಬನ್ನಿ. ಇದು ಭಾಗ್ಯನಗರದ ಪ್ರಮುಖ ರಸ್ತೆ. ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗಿ ರಸ್ತೆ ಕಾಮಗಾರಿ ಪೂರ್ಣಗೊಂಡಿದೆ. ಇದು ಭಾಗ್ಯನಗರಕ್ಕೆ ಹೋಗುವ ರಸ್ತೆಗಳ ಪ್ರಮುಖ ರಸ್ತೆ. ಈ ಭಾಗವಾಗಿ ಹೋಗುವಾಗ ಡಿಪೋ ಕಡೆಗೆ ಹೋಗಬಹುದು. ಇಲ್ಲಿ ತಾವು ಬರುವಾಗ ಎಚ್ಚರಿಕೆಯಿಂದ ಬರಬೇಕು. ನಿಧಾನವಾಗಿ ಬರ್ರಿ, ಸೌಕಾಸ್. ದಯಮಾಡಿ ಆಂಬ್ಯುಲೆನ್ಸ್, ಫೈರ್ ಗಾಡಿಗಳು ಈ ರಸ್ತೆಯಿಂದ ಬಾರದೇ ಇದ್ದರೆ ಉತ್ತಮ. ನೀವು ಅಪಘಾತದಲ್ಲಿ ತುರಂತವಾಗಿ ಜೀವವನ್ನು ಉಳಿಸಲು ರಕ್ಷಣೆಗಾಗಿ ಹೋಗುವುದಾದರೆ ಇಲ್ಲಿಂದ ಹೋಗಬೇಕು. ಈ ರೀತಿಯಾದಂತಹ ರಸ್ತೆ. ನಡು ರಸ್ತೆಯಲ್ಲಿಯೇ ತಗ್ಗು. CD ಹಾಕದೆ ಇರುವುದು.